ಉಪ್ಪಿ ಸರ್ ಅಭಿಮಾನಿಯಾಗಿ ಉಪ್ಪಿ ಸರ್ ಹಾಡಿಗೆ ಡ್ಯಾನ್ಸ್ ಮಾಡಿದಂತಹ ನಂದು ಹಾಗೂ ಹರ್ಷ ಅವರಿಗೆ ಬರಲಿ ಚಪ್ಪಾಳೆ. ರಾಘು ನಿಮ್ಗೆ ಹೆಂಗ್ ಅನ್ಸ್ತು? ನಂದು ಆಮೇಲೆ ಹರ್ಷ ತುಂಬಾ ಚೆನ್ನಾಗಿದ್ರು, ತುಂಬಾ ಚೆನ್ನಾಗಿದೆ. ಎಲ್ಲ ಡಾನ್ಸರ್ಸ್ಗೂ ಕಂಗ್ರಾಚುಲೇಟ್ ಮಾಡಬೇಕು. ದೇವರ್ ಫಿನಾಮಿನಲ್ಸ್. ಸಾಗರ್ ಮಾಸ್ಟರ್ ತುಂಬಾ ಚೆನ್ನಾಗಿ, ತುಂಬಾ ಗ್ರ್ಯಾಂಡ್ ಆಗಿತ್ತು, ತುಂಬಾ ಎಂಗೇಜಿಂಗ್ ಆಗಿತ್ತು ಕೊರಿಯೋಗ್ರಫಿ. ಬಹಳ ಒಳ್ಳೆ ಪ್ರಯಾಣ ಆಗಿದೆ ನಿಮ್ದು. ಇವತ್ತು ಕೂಡ ಅಷ್ಟೇ ಚೆನ್ನಾಗಿ ಡಾನ್ಸ್ ಮಾಡಿದ್ದೀರಾ. ನನ್ನ ಮಿಸ್ಟೇಕ್ ಆಗಿದೆ. ಸೊ ವಾಟ್ ಎವರ್ ಯು ಹ್ಯಾವ್ ಡನ್, ಬ್ಯೂಟಿಫುಲ್. ಕಂಗ್ರಾಚುಲೇಷನ್ಸ್. ಗಾಡ್ ಬ್ಲೆಸ್ ಯು ಬೋತ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ರಾಘು. ಜನ್ಯಾ ಜಿ ಬ್ಲೆಂಡ್ ಆಫ್ ಸಿಕ್ಕಾಪಟ್ಟೆ ಅಂಡ್ ಮಾಸ್ಟರ್. ಅದು ತುಂಬಾ ಸ್ಮೂತ್ ಆಗಾಯ್ತು ಮಾಸ್ಟರ್. ಎಲ್ಲೂ ಗೊತ್ತಾಗೇ ಇಲ್ಲ ಹೆಂಗ್ ಬ್ಲೆಂಡ್ ಮಾಡಿದ್ರಿ ಅಂತ. ನಾನು ಶಾಕ್ ಅಲ್ಲಿ ನೋಡ್ದೆ, ಯಾಕಂದ್ರೆ ಎರಡು ಬೇರೆ ಬೇರೆನೆ ಆಕ್ಚುಲಿ, ಬಟ್ ಎಷ್ಟು ಸ್ಮೂತ್ ಆಗಿ ತಗೊಂಡೋದ್ರಿ. ಅದು ಸಖತ್ತಾಗಿ ಮಾಡಿದಾರೆ ಪ್ರಜ್ವಲ್ ಅಂಡ್ ಯುವರ್ ಟೀಮ್. ಸೂಪರ್ ಮಿಕ್ಸ್ ಮಾಡಿದ್ರಿ. ಅಂಡ್ ಎರಡನೇದು ಪಾಸಿಟಿವ್ ಅಂದ್ರೆ ಕಂಪ್ಲೀಟ್ ಡಾನ್ಸ್ ಮೇಲೆ ಹೋದ್ರಿ ಮಾಸ್ಟರ್. ನೀವು ಫುಲ್ ಡಾನ್ಸ್ ಮಾಡಿಸ್ಬೇಕು ಅನ್ನೋದು ತುಂಬಾ ಒಳ್ಳೆ ಥಾಟ್. ತುಂಬಾ ಚೆನ್ನಾಗಿತ್ತು. ಎನರ್ಜಿ ವಾಸ್ ರಿಯಲಿ ಗುಡ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಜನ್ಯಾ ಜಿ. ಥ್ಯಾಂಕ್ ಯು ಅಣ್ಣ. ಫಾಸ್ಟ್ ನಂಬರ್ಗೆಲ್ಲ ಸ್ಟಾರ್ಟಿಂಗ್ ಇಂದ ನೀವು ತುಂಬಾ ಫಾಸ್ಟ್ ಮಾಡಿ ಏನಾಗುತ್ತೆ ಅಂದ್ರೆ ಮಿಡಲ್ ಎನರ್ಜಿ ಟೋಟ್ಲಿ ಡ್ರಾಪ್ ಆಗ್ತದೆ. ಬಟ್ ಸ್ಟಿಲ್ ಹರ್ಷ ಅಂತೂ ಫಿನಾಮಿನಲ್ ಮಾಡ್ತಾನೆ. ನಂದು ಆಲ್ಸೋ ಲಿಟಲ್ ಬಿಟ್ ಇವತ್ತು. ನೋ ಪ್ರಾಬ್ಲಮ್, ಬಟ್ ಡೋಂಟ್ ಲಿವ್ ದ ಹೋಪ್. ಕಮ್ ಬ್ಯಾಕ್ ವಿತ್ ಬ್ಯಾಂಗ್ ಅನ್ನೋ ತರ ಬರಲಿ. ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅಣ್ಣ. ನಂದು ಅಂಡ್ ಹರ್ಷ ತಲೆ ಕೆಡ್ಸ್ಕೊಂಬೇಡಿ. ಉಪ್ಪಿ ಸರ್ ಯಾವಾಗ್ಲೂ ಹೇಳೋ ಹಂಗೆ ಇದನ್ನ ನೀವು ಪ್ರೆಷರ್ ಆಗಿ ತಗೋಬೇಡಿ. ನಾವೆಲ್ಲರೂ ಹೇಳ್ತಿದೀವಿ ಅಂತ ಹೇಳ್ಬಿಟ್ಟು ನೀವೇ ಸೆಟ್ ಮಾಡಿರೋಂತ ಒಂದು ಬೆಂಚ್ ಮಾರ್ಕ್ ಇದು. ಸೊ ನೀವೇ ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು. ಇಟ್ಸ್ ಯು ಗೈಸ್. ಓಕೆ ಮಾಸ್ಟರ್, ಲಕ್ಷಾಧಿಪತಿ ಮಾಸ್ಟರ್ ನೀವು. ತಲೆ ಎತ್ತಿ ಮಾಸ್ಟರ್ ನೀವು. ಹೋಯ್ತು ಲಕ್ಷ ಇವತ್ತು. ಲಕ್ಷ ಲೈಟ್ ಆಗ ಲಕ್ಷ ಆಗೋಯ್ತಲ್ಲ ಮಾಸ್ಟರ್. ಇಟ್ಸ್ ಓಕೆ ಮಾಸ್ಟರ್, ಇಟ್ಸ್ ಓಕೆ ಯಾವ ಮಾಸ್ಟರ್. ಲಕ್ಷ ಎಕ್ಸ್ಪೆಕ್ಟ್ ಮಾಡ್ಬೇಡಮ್ಮ. ಲಕ್ಷ ಒಂದು ಪಕ್ಷ ಬರುತ್ತೆ, ಅಷ್ಟೇ. ಪಕ್ಷಕ್ಕೆ ಹೋಗುತ್ತೆ ಅದು. ಅಷ್ಟೇ ಮಾಸ್ಟರ್. ಎಕ್ಸ್ಪೆಕ್ಟೇಷನ್ ಕೋಟಿ ಕಡೆ ಇರ್ಲಿ ಮಾಸ್ಟರ್. ಲಕ್ಷ ಎಲ್ಲ ಬರುತ್ತೆ ಹೋಗುತ್ತೆ ಎವ್ರಿ ವಾರ. ಪೋಲಿಯಾ ಇವನ ಸಾಂಗ್ ಹಾಕಿ. ಇನ್ನೊಂದೇನಂದ್ರೆ ಇನ್ನ ಒಂದು ಉಂಗ್ರ ಇದೆ ಮಾಸ್ಟರ್. ತಲೆ ಕೆಡ್ಸ್ಕೋಬೇಡಿ. ಇದು ಹೋಗ ತಲೆ ಕೆಡ್ಸ್ಕೋಬೇಡಿ. ಓಕೆನಾ? ಸಾಗರ್ ಮಾಸ್ಟರ್ಗೆ ಬರ್ಲಿ ಚಪ್ಪಾಳೆ. ಲೆಟ್ಸ್ ಚಿಯರ್ ಫಾರ್ ಸಾಗರ್ ಮಾಸ್ಟರ್. ಚಿಲ್ ಮಾಸ್ಟರ್, ಚಿಲ್. ಲಕ್ಷಾಧಿಪತಿ ಮಾಸ್ಟರ್. ನಂದು ಮತ್ತೆ ಹರ್ಷ ಅವರ ಈ ಪರ್ಫಾರ್ಮೆನ್ಸ್ಗೆ ಸ್ಕೋರ್ಸ್ ಕೇಳ್ತಾ ಇದ್ದೀನಿ. ರಾಘು 9. ಜನ್ಯಾ ಜಿ 9. ಅಣ್ಣ 9.5. 9.5. 27.5 ನಿಮ್ಮ ಟೋಟಲ್ ಸ್ಕೋರ್. ಗೆಟ್ ಅಪ್ ಗರ್ಲ್ಸ್, ಗೆಟ್ ಅಪ್. ವಿ ನೀಡ್ ಯು ಬ್ಯಾಕ್. ಓಕೆ, ಇವತ್ತಿನ ಕ್ವಾರ್ಟರ್ ಫೈನಲ್ ಅಲ್ಲಿ ಆಟ ಹುಡುಗಾಟವು ಅಂತ ಡಾನ್ಸ್ ನ ಹೋರಾಟ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಸ್ವಾಗತಿಸಿ ಲಕ್ಷ್ಮೀ ನಿವಾಸ ಧಾರಾವಾಹಿಯ ಸಿದ್ದೇಗೌಡ್ರು ಹಾಗೂ ನಮ್ಮ ಡಿಕೆಡಿಯ ಸಿಂಗಲ್ ಸಿಮಿಣಿ ಟೀಶರ್. ವೆಲ್ಕಮ್ ಬ್ಯಾಕ್ ಟು ಡಿಕೆಡಿ ರುದ್ರ ಮಾಸ್ಟರ್. ಮಾಸ್ಟರ್, ಮದುವೆ ಆದ್ಮೇಲೆ ನಿಮ್ಮ ಶ್ರೀಮತಿ ಒಳ್ಳೆ ಲಕ್ಷ್ಮಿ ಅದೃಷ್ಟವನ್ನ ತಗೊಂಡ್ಬಂದಿದ್ದಾರೆ. ಈ ಕ್ವಾರ್ಟರ್ ಫೈನಲ್ಸ್ ನ ಮೊದಲ ಫೈರ್ ಬ್ರ್ಯಾಂಡ್ ನಮ್ಮ ಸಿದ್ದೇಗೌಡರು ಹಾಗೂ ಟೀಶರ್ಗೆ ಸಿಕ್ಕಿದೆ. ಇವತ್ತು ಆ ಶಿವನ ಹಾಡಿಗೆ ಶಿವನ ಡಮರುಗ ತರ ಇರುವಂತಹ ಒಂದು ಪ್ರಾಪರ್ಟಿಯಲ್ಲಿ 2 ಕಣ್ಣುಗಳನ್ನ ನಿಲ್ಸಿ ಇವತ್ತು ಡ್ಯಾನ್ಸ್ ಮಾಡಿಸಿದ್ರ. ಇವತ್ತು ಡಿಕೆಡಿ 2 ಕಣ್ಣುಗಳು ಪರ್ಫಾರ್ಮ್ ಮಾಡಿದೆ. ಅದು ಒಂದು ಚೂರು ಕಣ್ ಮಿಟಕ್ಸ್ತಾ ಇರೋ ತರ ಪರ್ಫಾರ್ಮೆನ್ಸ್ ನ ಮಾಡಿದ್ದಾರೆ. ಇವತ್ತೇಳಿ ಗೌಡ್ರೆ ಹೆಂಗ್ ಅನ್ಸ್ತಾ ಇದೆ? ಸಿಕ್ಕಾಪಟ್ಟೆ ಖುಷಿ ಆಗ್ತದೆ ಮೇಡಮ್. ಒಂದು ಸ್ಟ್ರಾಂಗ್ ಕಮ್ ಬ್ಯಾಕ್ ಕೊಡ್ಬೇಕು ಅಂತ ತುಂಬಾ ಹೇಳ್ತಾ ಇದ್ರು, ಕೊಟ್ಟಿದ್ದೀವಿ. ಅದು ಗೌಡ್ರೆ ಸೂಪರ್. ಶಿವನ ಹಾಡಿಗೆ ಶಿವಣ್ಣನ ಮಾತನ್ನ ಕೇಳೋಣ. ಅಣ್ಣ ರುದ್ರ ನೋಡಿ ಅಲ್ಲೇ ಇದೆ ತಾಂಡವ. ಸೂಪರ್. ವೆಲ್ಕಮ್ ಬ್ಯಾಕ್. ಹ್ಯಾಪಿ ಮ್ಯಾರಿಡ್ ಲೈಫ್. ಸಾರಿ ಬರಕ್ಕಾಗ್ಲಿಲ್ಲ, ಬಟ್ ಆದ್ರೂ ನಮ್ಮ ಮನ್ಸಲ್ಲಿ ಅಲ್ಲೇ ಇತ್ತು. ಒಳ್ಳೇದಾಗ್ಲಿ ನಿಮ್ಮ ಮದುವೆ ಜೀವನ. ಸಿದ್ದೇಗೌಡ್ರೆ, ಹ್ಯಾಟ್ಸ್ ಆಫ್ ಟು ಯು. ನಿಜವಾಗ್ಲೂ ಅಮೇಜಿಂಗ್. ಇವಾಗ ಟ್ರೀಟ್ ಟು ವಾಚ್. ಅಂಡ್ ದಿಶಲ್ ತಲೆ ಕೆಟ್ಟೋಗುತ್ತೆ ಮನೆ ಬಗ್ಗೆ. ಡೇ 1 ಇಂದ ಇವತ್ತವರೆಗೂ ದ ವೇ ಶಿ ಹ್ಯಾಸ್ ಡಾನ್ಸ್ ಅಮೇಜಿಂಗ್. ದಿಶಲ್ ಇವತ್ತು ಬಾ ಮೈ ಗಾಡ್, ನಾನು ನೋಡಕ್ಕೆ ಒಂದು ಥ್ರಿಲ್ಲಿಂಗ್. ಆಲ್ ದ ಡ್ಯಾನ್ಸಸ್ ಫ್ಯಾಂಟಾಸ್ಟಿಕ್ ಸಪೋರ್ಟ್. ದ ಹೋಲ್ ಆಕ್ಟ್ ಹೆಂಗಿತ್ತು ಅಂದ್ರೆ ಈ ಡಿಸೈನ್ ವೆರಿ ಬ್ಯೂಟಿಫುಲ್ಲಿ. ಇಟ್ ವಾಸ್ ಜಸ್ಟ್ ಲೈಕ್ ಫೈನಲ್ಸ್. ಆಯ್ತಾ, ಫೈನಲ್ಸ್ಗೆ ಒಂದು ಸ್ಯಾಂಪಲ್ ತರ ಇತ್ತು. ಸೊ ಆಲ್ ದ ಬೆಸ್ಟ್.
ಚೇಡಿ ಬ್ಯಾಂಗ್ ಬ್ಯಾಂಗ್ ವಾಕೌ. ಥ್ಯಾಂಕ್ ಯು ಅಣ್ಣ. ಈ ಹುಡುಗಿಯ ಕೋರ್ ಸ್ಟ್ರೆಂತ್ಗೆ ನಾನು ನಿಜವಾಗ್ಲೂ ನಮಸ್ಕಾರ ಮಾಡ್ಬೇಕಮ್ಮ. ಏನ್ ಕೋರ್ ಸ್ಟ್ರೆಂತ್. ರಾಘು ಫ್ಲಿಪ್ ಮಾಡಿ ಒಂದ್ ಫ್ಲಾಟ್ ಆಗಿ ಬೀಳ್ತಾರೆ. ನನ್ನ ಪ್ರಕಾರ DKD ಈ ಸೀಸನ್ ನ ಒನ್ ಆಫ್ ದ ಬೆಸ್ಟ್ ಫೈಟರ್ ಡಾನ್ಸರ್ ಅಂತ ಅಂದ್ರೆ ದಟ್ ಇಸ್ ಡಿಶಲ್. ಶೀಸ್ ಅ ವೆರಿ ಹಂಬಲ್ ಆರ್ಟಿಸ್ಟ್. ಶೀಸ್ ಅ ವೆರಿ ಹಂಬಲ್ ಆರ್ಟಿಸ್ಟ್. ಆಕೆ ತುಂಬಾ ಇನ್ಸ್ಪೈರ್ ಆಗುತ್ತೆ ನೀವು ಡಾನ್ಸ್ ಮಾಡಿದಾಗ. ಡಾನ್ಸ್ ಮಾಡಾದ್ಮೇಲೆ ಕಮೆಂಟ್ಸ್ ತಗೊಳ್ಳೋದಿದೆಯಲ್ಲ, ಅದು ನೋಡಿದಾಗ ನಿಜವಾಗ್ಲೂ ನಮಗೆ ಬೆರಗಾಗ್ತಾ ಇರುತ್ತೆ. ನಮಗೆ ಓ ಹೌದಲ್ವಾ, ನಿಜ ಅಲ್ವಾ ಇದು ಅಂತ ಅನಿಸ್ತಾ ಇರುತ್ತೆ. ಸುಮ್ಮನೆ ಫೈರ್ ಬ್ಯಾಂಡ್ ತಗೊಂಡಿದ್ದಲ್ಲ. ಅಂಡ್ ಒನ್ಸ್ ಅಗೇನ್ ರುದ್ರ ಮಾಸ್ಟರ್, ಥ್ಯಾಂಕ್ ಯು ಸೋ ಮಚ್ ರುದ್ರ ಮಾಸ್ಟರ್. ಫಸ್ಟ್ ಆಫ್ ಆಲ್ ವೆಲ್ಕಮ್ ಬ್ಯಾಕ್. ಸಿದ್ದೇಗೌಡರು ಬಹಳ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದ್ದಾರೆ. ಒಂದ್ ಕಡೆ ಇವತ್ತು ಈ ಲುಕ್ ಲೈಕ್ ಅ ಪ್ರೋ. ಒಬ್ಬ ಡಾನ್ಸರು ಕಲಿತಾ ಪ್ರೋ ತರ ಡಾನ್ಸ್ ಮಾಡಬೇಕು ಅಂದ್ರೆ ಅದಕ್ಕೆ ಬಹಳ ಮುಖ್ಯವಾಗಿ ಡಾನ್ಸ್ ಕೊರಿಯೋಗ್ರಾಫರ್ ಥ್ಯಾಂಕ್ಸ್ ಹೇಳ್ಬೇಕು, ಪಾರ್ಟ್ನರ್ ಥ್ಯಾಂಕ್ಸ್ ಹೇಳ್ಬೇಕು, ಆಮೇಲೆ ಜೊತೆಗೆ ಇವರೆಲ್ಲರೂ ವಾಯ್ಸ್. ಅಂಡ್ ದಿಶಲ್, ಯು ಡಿಸರ್ವ್ ಮೋರ್ ರೆಸ್ಪೆಕ್ಟ್. ಕೊರಿಯೋಗ್ರಫಿ, ಡಾನ್ಸು, ಸ್ಟೈಲು, ಸಿಂಕು, ಎನರ್ಜಿ, ಎವ್ರಿಥಿಂಗ್ ವಾಸ್ ಇಂಟ್ಯಾಕ್ಟ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ರಾಘು. ಜನ್ಯಾಜಿ ಫೈರ್ ವೇದಿಕೆ ಮೇಲೆ ಹೋಗಿ ನಿಂತ್ಕೊಂಡ್ರೆ ಫೈರ್ ಬ್ರ್ಯಾಂಡ್ ಬರ್ದೆ ಇನ್ನೇನ್ ಬರುತ್ತೆ. ಅಷ್ಟೇ. ಆ ಫೈರ್ ಬೇರೆ ಯಾರು ಇಲ್ಲ, ಡೀಶಲ್. ಏನಮ್ಮ, ಯಾಕಮ್ಮ, ಚಾನ್ಸ್ ಇಲ್ಲ. ಒಂದ್ಸತಿ ಗೌಡ್ರೆ ಔಟ್ಸ್ಟ್ಯಾಂಡಿಂಗ್ ಗೌಡ್ರೆ ನೀವು ಕೂಡ. ಯಾಕಂದ್ರೆ ಅವ್ರ ಜೊತೆ ಮ್ಯಾಚ್ ಮಾಡೋದು ಇಟ್ಸ್ ನಾಟ್ ಈಸಿ. ಒಂದ್ಸತಿ ಡೀಶಲ್ ಈ ಕಡೆ ಆಡಿಯನ್ಸ್ ನೋಡ್ಕೊಂಡು ರಪ್ ಅಂತ ಹಿಂದೆ ಹೋಗಿ ಹಂಗೆ ಕಚ್ಕೊಂತಾರ ಅವ್ರಿಗೆ. ಅದು ಹೆಂಗ್ ಮಾಡಿದ್ರಿ ಅಂತ ನನಗೆ ಅರ್ಥನೇ ಆಗ್ತಲ್ಲ. ಅವಾಗಿಂದ ಯೋಚನೆ ಆಗ್ತೀನಿ ಮಾಸ್ಟರ್ ಏನಂದ್ರೆ ಈ ಪ್ರಾಪರ್ಟೀಸ್ ಸುಮಾರು ಜನ ಯೂಸ್ ಮಾಡಿದ್ರು, ಬಟ್ ಅದು ಪರ್ಫೆಕ್ಟ್ ಆಗಿ 100% ಯೂಸ್ ಮಾಡಿದ್ರು ಮಾಸ್ಟರ್. ತುಂಬಾ ಚೆನ್ನಾಗಿದೆ. ಬಟ್ ಗೌಡ್ರ ಯುವರ್ ಔಟ್ಸ್ಟ್ಯಾಂಡಿಂಗ್, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಒಳ್ಳೆದಾಗಿದೆ, ಗ್ರೇಟ್ ಪರ್ಫಾರ್ಮೆನ್ಸ್. ಎಲ್ಲಾರು ಇಷ್ಟು ಮಾತಾಡ್ತಾ ಇದ್ದಾರೆ. ಡಿಶಲ್ ಕ್ವಾರ್ಟರ್ ಫೈನಲ್ಸ್ ಬೇಬಿ, ಇವತ್ತು ಮಾತಾಡು. ಫಸ್ಟ್ ಆಫ್ ಆಲ್ ಮಾಸ್ಟರ್ ಟೀಮ್ ಮಲಿಯನ ದರ್ಶನ ಚಂದನ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಪಾರ್ಟ್ನರ್ಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಸಪೋರ್ಟ್ ಮಾಡ್ತಾರೆ. ಡ್ಯಾನ್ಸ್ ವಿಚಾರದಂತಲ್ಲ, ಪ್ರತಿಯೊಂದು A to Z ಕುತ್ಕೊಂಡು ಹೇಳ್ಕೊಟ್ಟು ಹಿಂಗೆ ಮಾಡಬೇಕು ಎಷ್ಟು ಸತಿ ಕೇಳಿದ್ರು ಇಲ್ಲ ಅನ್ನಲ್ಲ. ಟೀಮು ಅಷ್ಟೇ ಸಪೋರ್ಟ್ ಮಾಡ್ತಾರೆ ಏನೇ ಇದ್ರು. ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟ. ವಾಟ್ ಇಸ್ ದಟ್ ವಿಲ್ ಪವರ್? ನಿನ್ ಮನ್ಸಲ್ಲಿ ಏನ್ ಓಡ್ತಿರುತ್ತೆ ಪರ್ಫಾರ್ಮೆನ್ಸ್ಗಿಂತ ಮುಂಚೆ? ಏನು ಹೇಳ್ಕೊಟ್ಟಿದ್ದಾರೆ ಅದನ್ನ 100% ಸ್ಟೇಜ್ ಕೊಡ್ಬೇಕು ಅಷ್ಟೇ. ಹ್ಯಾಪಿ ಮ್ಯಾರಿಡ್ ಲೈಫ್, ಹ್ಯಾಪಿ ಮ್ಯಾರಿಡ್ ಲೈಫ್. ಶಾಸ್ತ್ರ ಎಲ್ಲ ಆಯ್ತಾ ಅಂತ ಮಾಸ್ಟರ್? ಅದೇ ತುಂಬಾ ದಿನ ಬರ್ಲಿಲ್ವಲ್ಲ ನೀವು? ಇಲ್ಲ, ಟೆಂಪಲ್ಗೆ ಹೋಗಿದ್ದೆ, ಅದಕ್ಕೋಸ್ಕರ ಟೆಂಪಲ್ ಹೋಗಿದ್ರಾ? ಟೆಂಪಲ್ ರನ್ ಹೋಗಿದ್ದೆ. ಅದಕ್ಕೆ ಅದೇ ಒಂದ್ಸಲ ಇಲ್ಲೇ ಇತ್ತು. ಅಂಡ್ ಒಂದ್ ಪ್ರಾಬ್ಲಮ್ ನಂಗೆ ಗೊತ್ತಿಲ್ಲ ಹೇಳ್ಬೇಕಾ ಇಲ್ವಾ ಅಂತ. ಒಂದೇ ರೀಸನ್, ನನ್ನಿಂದ ಕಂಟೆಸ್ಟೆಂಟ್ ಪ್ರಾಬ್ಲಮ್ ಆಗಬಾರ್ದು ಅನ್ನೋ ಒಂದೇ ಕಾರಣ. ಅಂಡ್ ನಾನು ಹೇಳಿದ್ದೆ ಇಲ್ಲ ಸರ್ ಕಷ್ಟ ಆಗುತ್ತೆ ಬರೋದು ಅಂತ. ಇಲ್ಲ, ಇನ್ 3 ವಾರ ಇದೆ, ಅದೇನಾದ್ರೂ ಸರಿ ಇಷ್ಟೇ ಮಾಡಿದ್ವಿ ಮಾಡೋಣ ಅಂತ. ಶಶಿನ್ಗೂ ಪ್ರಾಬ್ಲಮ್ ಆಯ್ತು, ಅದೊಂದೇ ಕಾರಣಕ್ಕೆ ನಾನು ಕಂಬ್ಯಾಕ್ ಮಾಡಿ ಇನ್ 3 ವಾರ ಟೀಮ್ ಹತ್ರ ಕೂತ್ಕೊಂಡ್ ಮಾತಾಡಿ ಇನ್ 3 ವಾರ ನಮ್ ಹಳೆ ಕೆಲಸ ಏನ್ ಮಾಡಿದೀವಿ ಲಾಸ್ಟ್ ಸೀಸನ್, ಅದರ್ ಲಾಸ್ಟ್ ಸೀಸನ್ ಅದು ಇನ್ 3 ವಾರದಲ್ಲಿ ಮಾಡ್ಬೇಕು ಅಂತ ಬಂದಿದೀವಿ. ಕಷ್ಟಪಟ್ಟು ಮಾಡ್ತೀವಿ ಅಷ್ಟೇ.